ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿ ಹೃದಯ ವಿದ್ರಾವಕ ಕೊಲೆ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಮದುವೆ ಮಾಡಿಕೊಡಲಿಲ್ಲ ಎಂಬ ಒಂದೇ ಕಾರಣಕ್ಕೆ ಮಗನೊಬ್ಬ ತನ್ನ ತಂದೆಯನ್ನೇ ಕೊಲೆಗೈದಿರುವ ದುರ್ಘಟನೆ ಹೊಸದುರ್ಗ ತಾಲೂಕಿನ ಅತ್ತಿಘಟ್ಟ ಗ್ರಾಮದಲ್ಲಿ ನಡೆದಿದೆ. ಕೊಲೆಯಾದ ವೃದ್ಧನನ್ನು ಸಣ್ಣನಿಂಗಪ್ಪ ಎಂದು ಗುರುತಿಸಲಾಗಿದ್ದು ವಯಸ್ಸು ಸುಮಾರು 60 ವರ್ಷ. ತಂದೆಯನ್ನು ಹತ್ಯೆಗೈದ ಆರೋಪಿ ಮಗ 35 ವರ್ಷದ ಲಿಂಗರಾಜ್ ಎಂದು ಆರೋಪಿಸಲಾಗಿದೆ. ಇನ್ನು ಪೊಲೀಸರು ನೀಡಿರುವ ಮಾಹಿತಿಯಂತೆ ಲಿಂಗರಾಜ್ ತನ್ನ ಮದುವೆ ವಿಚಾರವಾಗಿ ಹಲವು ದಿನಗಳಿಂದ ಮನೆಯಲ್ಲೇ ಗಲಾಟೆ ನಡೆಸುತ್ತಿದ್ದ ಎನ್ನಲಾಗಿದೆ. ಪೋಷಕರು ಮದುವೆ ಮಾಡಿಕೊಡುತ್ತಿಲ್ಲ ಎಂಬ ಕಾರಣಕ್ಕೆ ತಂದೆ ಸಣ್ಣನಿಂಗಪ್ಪನೊಂದಿಗೆ ಆಗಾಗ್ಗೆ ಜಗಳವಾಗುತ್ತಿತ್ತು. ಘಟನೆಯ ದಿನ ರಾತ್ರಿ ಸಣ್ಣನಿಂಗಪ್ಪ ಮನೆ ಒಳಗೆ ನಿದ್ರಿಸುತ್ತಿದ್ದ ವೇಳೆ ಕೋಪಾವೇಶಗೊಂಡ ಲಿಂಗರಾಜ್ ಕಬ್ಬಿಣದ ರಾಡ್ನಿಂದ ತಂದೆಯ ತಲೆಗೆ ಬಲವಾಗಿ ಹೊಡೆದಿದ್ದಾನೆ. ತೀವ್ರ ಗಾಯಗೊಂಡ ಸಣ್ಣನಿಂಗಪ್ಪ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಈ ಕೊಲೆ ವಿಷಯ ತಿಳಿಯುತ್ತಿದ್ದಂತೆಯೇ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಹೊಸದುರ್ಗ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣವೇ ಸ್ಥಳಕ್ಕೆ ಆಗಮಿಸಿದ ಹೊಸದುರ್ಗ ಪೊಲೀಸ್ ಠಾಣೆಯ ಸಿಬ್ಬಂದಿ ಪರಿಶೀಲನೆ ನಡೆಸಿದ್ದು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಹೊಸದುರ್ಗ ಪೊಲೀಸ್ ಇನ್ಸ್ಪೆಕ್ಟರ್ ರಮೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಆರೋಪಿಯಾದ ಲಿಂಗರಾಜನನ್ನು ಪೊಲೀಸರು ಬಂಧಿಸಿದ್ದು ತೀವ್ರ ವಿಚಾರಣೆ ನಡೆಸಲಾಗುತ್ತಿದೆ. ಒಟ್ಟಾರೆ ಮದುವೆ ವಿಚಾರದಿಂದ ಆರಂಭವಾದ ಕುಟುಂಬದ ಒಳಗಿನ ಕಲಹ ಕೊನೆಗೆ ಭೀಕರ ಕೊಲೆಗೆ ತಿರುಗಿರುವ ಈ ಘಟನೆ ಗ್ರಾಮದಲ್ಲಿ ಆಘಾತ ಮೂಡಿಸಿದೆ. ಹೊಸದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಅತ್ತಿಘಟ್ಟ ಗ್ರಾಮದಲ್ಲಿ ನಡೆದಂಥ ಒಂದು ಘಟನೆ ಇದು. ಲಿಂಗರಾಜ್ ಎಂಬ ಸಣ್ಣಿಂಗಪ್ಪನ ತಂದೆಗೆ ರಾತ್ರಿ ಸುಮಾರು 11 ಗಂಟೆ 11:30 ಸಮಯದಲ್ಲಿ ರಾಡಿನಿಂದ ತಲೆಗೆ ಹೊಡೆದು ಇವತ್ತು ಒಂದು ಜೀವ ಹೋಗೋಂಥ ಸ್ಥಿತಿ ಗ್ರಾಮದಲ್ಲಿ ನಡೆಯಿತು. ಲಿಂಗರಾಜು ಒಂದು ಸ್ವಲ್ಪ ಮಾನಸಿಕವಾಗಿ ಈಗ 8ರಿಂದ 10 ವರ್ಷದಿಂದ ಮಾನಸಿಕವಾಗಿ ಅವನು ಟ್ಯಾಬ್ಲೆಟ್ಗಳನ್ನ ತಗೊಂತಾ ಇದ್ದ. ಹಾಸ್ಪಿಟ್ಲಿಗೆ ಆದರೆ ಮಾತ್ರೆಗಳು ಸರಿಯಾಗಿ ತಗೊಂಡರೆ ಅವನಿಗೆ ವೇರಿಯೇಷನ್ ಆಗಿ ಈ ರೀತಿ ನಡೆದಿದ್ದೇ ಒಂದು ಘಟನೆಯನ್ನು ನಮ್ಮ ಗ್ರಾಮಕ್ಕೆ ಸುಮಾರು ಅವನಿಗೆ ಈ ಒಂದು ತಿಂಗಳಲ್ಲಿ ಒಂದು ಸರಿ ಜಾಸ್ತಿ ಮಾತ್ರೆಗಳನ್ನ ತಗೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಮತ್ತೆ ಚೆನ್ನಾಗಾಗಿದ್ದ ಮತ್ತೆ ಇದೇ ರೀತಿ ಅವನಿಗೆ ಇದಾಗಿದೆ. ತಂದೆ ಮತ್ತು ಮಗನಿಗೆ ಯಾವುದೇ ರೀತಿ ವೈಮನಸ್ಸೆ ಆಗಲಿ ಇನ್ನೊಂದಾಗಲಿ ಏನು ಇರಲಿಲ್ಲ. ಇಬ್ಬರು ಒಂದಿನವಾಗಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇತ್ತು. ಕಟ್ಟಿದ್ದಂಥ ಒಂದು ಭಾಳ ಎಲ್ಲ ಗ್ರಾಮಸ್ಥರಿಗೆ ನೋವು ಉಂಟಾಗಿದೆ. ಹೆಸರು ಗೋವಿಂದರಾಜ್, ಇದೇ ಗ್ರಾಮದ ಸರ್. ನಮ್ಮ ಮಾವರಾಗಬೇಕು, ಮಾವನ ಮಗ ಅವನು, ಮಾವನ ಮಗ ಸರ್ ಲಿಂಗರಾಜ್ ಅವರು. ರಾತ್ರಿ 11 ಗಂಟೆಗೆ ರಾಡಲ್ಲಿ ತಗೊಂಡು ಅವ್ರು ಮಲಗಿದ್ದಾರೆ 3 ಜನ. ಎದ್ದುಬಿಟ್ಟು ಕರೆಕ್ಟಾಗಿ ತಲೆಗೆ ರಪ್ಪಾಜಿಗೆ ಹೊಡೆದಿರೋದು. ಅದು ಏನು ಅಂತ ವಿಷಯ ಗೊತ್ತಿಲ್ಲ ಸರ್. ನಮಗೆ ರಾತ್ರಿ 12 ಗಂಟೆಗೆ ಕುಮಾರಣ್ಣ ಫೋನ್ ಮಾಡಿದರು. ನೋಡಿ ನಿಮ್ಮೂರಾಗ ಈ ಥರ ಹಿಂಗೆ ಆಯ್ತೆ, ಆಂಜನೇಯ ಕದ್ರಿ ನರಸಿಂಹ ಸ್ವಾಮಿ ದೇವಸ್ಥಾನ ಮುಂದೆ ಅಂದರೆ ನಾವು ಎದ್ದು ಬರೋದಕ್ಕೆ ಅಲ್ಲಿ ಫೋನ್ ಬಂತು. ಫೋನ್ ಹಿಂಗೆ ಕೇಳೋದಕ್ಕೆ ಅಲ್ಲಿ ಬಂದು ನೋಡೋದಕ್ಕೆ ಈ ಥರ ಹಿಂಗೆ ಆಗಿತ್ತು. ಅವಾಗ ನಾವು ಹಾಸ್ಪಿಟ್ಲ್ ಹತ್ರ ಹೋಗಿದ್ವಿ. ಅವ ಮತ್ತೆ ಸ್ಟೇಷನಿಗೆ ಹೋಗಿ ಮಾಹಿತಿ ತಿಳಿಸಿದ್ವಿ. ಏನೋ ತೊಂದರೆ ಇತ್ತು ಸರ್? ತೊಂದರೆ ಅಂದರೆ ಹಂಗೆ ಹಿಂಗೂ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ರು. ಅದು ನಿಮ್ಮ ಮೈಂಡ್ ಏನೋ ಇದಾಯಿತು ಅಂತ. ಈಗ ಇತ್ತೀಚೆಗೆ ಏನಿಲ್ಲ, ಮನೆ ಕೆಲಸ ಮಾಡ್ಕೊಂಡು ಕ್ಲೀನಾಗಿ ಇದ್ದ. ರಾತ್ರಿ ಆ ಥರ ಘಟನೆ ನಡೆದಿತ್ತು. ನಮ್ಮ ಹೆಸರು ಕುಮಾರ. ಚೆನ್ನಾಗಿದ್ರು? ಚೆನ್ನಾಗಿದ್ರು. ಗಲಾಟೆ ಪಲಾಟೆ ಏನೂ ಇಲ್ಲ. ರಾತ್ರಿ ಚೆನ್ನಾಗೇ ಇದ್ದರು ಅವರು. ಊರಾಗೆ ಏನೂ ಇಲ್ಲ, ಸಮಸ್ಯೆನೇ ಇರಲಿಲ್ಲ. ಮಂಗಿರೋ ಜಾಗದಾಗ ಹೊಡೆದಿರೋದು. ಯಾಕಂತ ಗೊತ್ತಿಲ್ಲ. ಇಲ್ಲ. ಕುಮಾರ, ನಮ್ಮ ಹೆಸರು ಕುಮಾರ. ಅಲ್ಲೇ ಹೋಗಿದ್ದ ಪ್ರಾಣ
ಹಂಗಲ್ಲ ಒಂದು ಸೀಟ್ ಒಂದು ಸೀಟಿಗಪ್ಪ ಬಿಡಿ